ಕೇಳದೇ ಇದ್ರೆ ಈಗ ಹಾಲ ಕುಡಿಯಲೇ ನಾನು ಯಾಕೆ ನಿಮ್ಮನ್ನು ವಿರೋಧಿಸುವಂತಹ ಪುತ್ರನ ಪಡೆದಿದ್ದೇನಲ್ಲ ಆ ತಪ್ಪಿಗೆ ಬೇಕಾಗಿ ನಾನು ಕುಡಿಯುತ್ತೇನೆ. ಅದೇ ಹೌದಾದ್ರೆ ಅರ್ಧ ನಾನು ಕುಡಿಬೇಡುವ. ನೀನು ಹೇಳದದ್ದಲ್ಲ, ಜನ್ಮಕ್ಕೆ ಕಾರಣ ನಾನಲ್ಲ. ಮಗ ಸರಿ ಇದ್ರೆ ನನ್ನ ಮಗ, ಮಗ ತಪ್ಪು ಮಾಡಿದ್ರೆ ನಿನ್ನ ಮಗ ಅಂತ ಹೇಳುವ ಹುಂಬ ಅಲ್ಲ ಹಿರಣ್ಯಕಶ್ಯಪ. ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಅವ ನಮ್ಮ ಮಗ. ನಿನ್ನ ತಪ್ಪಿರುವುದು ಹೌದಾದ್ರೆ ಇದಕ್ಕಿಂತ ಮೊದಲ 3 ಮಕ್ಕಳು ಹರಿಭಕ್ತರಾಗಿ ಬದಲಾಗುವುದಿಲ್ವ? ತಪ್ಪು ನಿನ್ನ ಗರ್ಭದಲ್ಲಿ ಅಲ್ಲ, ತಪ್ಪು ಅವನ ಒಡಲಿನಲ್ಲಿ. ಆ ಹರಿಭಕ್ತಿಯ ಚಿಗುರು ಕಾಟಿ ಕಮಲಿ ಒಮ್ಮೆ ಹರ ಅಂತ ಹೇಳಿದ್ರೆ ಓ ಆ ತಂಬಿಗೆ ಎಲ್ಲಿರುವ ಹಾಲು ಕೊಡು. ಹೇಳದೇ ಇದ್ರೆ ಇದನ್ನು ಕೊಟ್ಟಕ್ಕೊಳ್ಳು ನನ್ನ ಸರಸದ ಮಾತುಗಳನ್ನು ಆಡಿಯಾರು ನನ್ನವರು ಎನ್ನುವ ಹಾಗೆ ಭಾವಿಸಿ ಬಂದವಳು ನಾನು. ಆದರೆ ನನ್ನವರಾಡಿದಂತಹ ಮಾತುಗಳನ್ನು ಕೇಳಿದಾಗ ಭರಸಿಡಿಲೆಯ ತಲೆಗೆ ಅಪ್ಪಳಿಸಿದಂತಹ ಅನುಭವವನ್ನು ಕೊಡ್ತಾ ಇದೆ ನನಗೆ. ಇಂತಹ ಮಾತುಗಳನ್ನು ಆಡಿಬಿಟ್ರು ನನ್ನವರು. ಇದಕ್ಕಿಂತ ಕಯದು ನಿನಗೆ ಈ ಕ್ಷಣದಲ್ಲಿ ಸಾವು ಬರ್ತದೆ ಎನ್ನುವ ಹಾಗೆ ಹೇಳುತ್ತಾ ಇದ್ರೆ ಆ ಸಾವನ್ನು ನಾನು ಸಂತೋಷದಿಂದಲೇ ಸ್ವೀಕರಿಸುತ್ತಾ ಇದ್ದೆ. ನನ್ನಿಂದ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಮಾತುಗಳನ್ನು ಎನ್ನೇ ಆಡಿಬಿಟ್ಟರಲ್ಲ. ಈ ಪ್ರಪಂಚದಲ್ಲಿ ಮಕ್ಕಳಿಲ್ಲ ಎನ್ನುವ ಹಾಗೆ ಕಣ್ಣೀರಿಳಿಸುವಂತಹ ತಂದೆ ತಾಯಿಗಳನ್ನು ಕಾಣುವುದಕ್ಕೆ ಸಾಧ್ಯವಿದೆ. ಅದೇ ರೀತಿ ಮಕ್ಕಳು ಬೇಕು ಎನ್ನುವ ಹಾಗೆ ವ್ರತ ಪೂಜೆಗಳನ್ನು ಮಾಡುವಂತಹ ತಂದೆ ತಾಯಿಗಳನ್ನು ನಾವು ಕಾಣಬಹುದು. ಆದರೆ ತಾವೇ ಹೆತ್ತಂತಹ ಮಕ್ಕಳಿಗೆ ವಿಷವನ್ನು ಕೊಡುವಂತಹ ತಂದೆ ತಾಯಿಗಳು ಯಾರಾದರೂ ಇರುವುದಕ್ಕೆ ಸಾಧ್ಯ ಉಂಟೆ? ಆದರೆ ಅಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಲ್ಲ. ಶಿವನೇ, ಒಂದು ವೇಳೆ ನನ್ನವರು ಆಡಿದ ಮಾತಿನ ಹಾಗೆ ನನ್ನ ಮಗನನ್ನು ಕರೆದು ನಾನು ವಿಷವನ್ನು ಕೊಟ್ಟೆ ಅಂತಾದ್ರೆ ಯೋಚಿಸುವುದಕ್ಕೆ